ಈ ವಿನಾಯಕ ಚೌತಿ ಮುಗಿಯೋವರೆಗೂ ನೀನು ಬಹಳ ಸೌಮ್ಯವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ಯಾಕೆ ಸ್ವಾಮಿ? ಆಗಲೇ ನಿನಗೆ ಸಂಪೂರ್ಣ ವೈಭವ ಸಿಗೋದು, ಈ ಮನೆಗೆ ಮಹಾರಾಣಿ ಆಗೋದು. ಆಯ್ತು ಸ್ವಾಮಿ, ನೀವು ಹೇಳ್ದಾಗೆ ಇರ್ತೀನಿ ಇರ್ತೀನಿ ಇರ್ತೀನಿ. ನಾನಿನ್ನು ಹೊರಡ್ತೀನಮ್ಮ. ಸ್ವಾಮಿ, ಮತ್ತೆ ನಿಮ್ ದರ್ಶನ ಯಾವಾಗ? ಪ್ರತಿದಿನ ರಾತ್ರಿ ಇದೇ ಟೈಮ್ಗೆ ಬರ್ತೀನಿ. ಮತ್ತೆ ನಾನು ನಿದ್ದೆ ಮಾಡ್ಬಿಟ್ಟಿದ್ರೆ? ಅದಕ್ಕೆ ನಮ್ಮಿಬ್ಬರ ಮಧ್ಯ ಒಂದು ಸೀಕ್ರೆಟ್ ಕೋಡ್ ಇರ್ಲಿ. ನಾ 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 ನಾ. ಎಲ್ಲಿ ನೀನ್ ಹೇಳು. ನನ್ನ ನಾ. ಆಹಾ, ಹಾಗಲ್ಲ, ಶ್ರಾವ್ಯವಾಗಿ ಹೇಳಬೇಕು. ಎಲ್ಲಿ ಮತ್ತೆ ಹೇಳು. ಅದೇ ನಮ್ಮ ಸೀಕ್ರೆಟ್ ಕೋಡ್. ಆಗ್ಲಿ ಸ್ವಾಮಿ. ಹೋಗಿ ಮಲಕ್ಕೋಮ್ಮ. ಸ್ವಾಮಿ, ನೀವು ಮಾಯ ಆಗ್ತಿರಲ್ಲ, ಅದನ್ನ ನೋಡ್ಕೊಂಡು ಹೋಗ್ತೀನಿ ಸ್ವಾಮಿ. ಹಾಗಾದ್ರೆ ಕಣ್ಣು ಮುಚ್ಕೋ. ನಾನ್ ನೋಡ್ಬೇಕು ಸ್ವಾಮಿ. ಕಷ್ಟದಯ, ನನ್ನನ್ನ ಯಾರಾದ್ರೂ ಹಾಗೆ ನೋಡ್ತಿದ್ರೆ ನನಗೆ ಮಾಯ ಆಗೋದಿಕ್ಕಾಗೋದಿಲ್ಲ. ಮುಂದೊಂದು ದಿನ ನಿನ್ನ ಕೋರಿಕೆನ ಈಡೇರಿಸ್ತೀನಿ, ಸರಿನಾ? ಸರಿ ಸ್ವಾಮಿ, ಸರಿ. ನಾ 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 ನಾ. ಏನಮ್ಮ ಬೇಗ ಮಾಡ್ರಮ್ಮ, ಟೈಮ್ ಆಗ್ತಾ ಇದೆ. ರೋಡು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿದ್ರೆ ಇಷ್ಟೊತ್ತಾದ್ರೂ ಏನು ಮಾಡಿಲ್ವಲ್ಲ ನೀವು? ಯಜಮಾನ್ರೆ ಏನೋ ಅಲ್ಲಿ ನೋಡಿ ಯಜಮಾನ್ರೆ. ಏನಮ್ಮ ನೀವೇನೋ ಸರಿಯಾಗಿ ಗುಡಿಸ್ತಾನ ಇಲ್ವಲ್ಲ? ಸರಿಯಾಗಿ ಗುಡಿಸಿ. ಸರಿ ಸರ್. ಕುಡಿ ಕಂದ. ಅನುಪಮಾ, ಅನುಪಮಾ. ಏನ್ ದಮಯಂತಿ? ಅನುಪಮಾ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ ಬಾ.
ಕರೀತೀರಾ? ಅನುಪಮ ಅಮ್ಮನ್ ಕರೀತಾ ಇದಾರೆ. ನಾವಿಬ್ರು ದೇವಸ್ಥಾನಕ್ಕ. ಇದೇನ್ ಹೊಸ್ದಾಗ್ ನೀನು ಅನುಪಮನ ದೇವಸ್ಥಾನಕ್ಕೆ ಕರಿತಿದ್ಯಲ್ಲ? ಬದ್ಲಾಗಿರೋ ಮನುಷ್ಯಲಾಗೆ ಇವತ್ತಿಂದ ನಾನು ಎಲ್ರ ಜೊತೆ ಪ್ರೀತಿಯಿಂದ ನಡ್ಕೋತೀನಮ್ಮ. ಸಡನ್ ಆಗಿ ಅತ್ತೆಲಿಂದ ಬದಲಾವಣೆ ಹೇಗೆ? ನನಗ್ ಮತ್ತೆ ಹಳೆ ವೈಭವ ಬರ್ಬೇಕು ಅಂದ್ರೆ ನಾನು ಬದ್ಲಾಗ್ಬೇಕು, ಒಳ್ಳೆಯವಳಾಗಿರ್ಬೇಕು ಅಂತ ಸ್ವಾಮಿಗಳು ಹೇಳಿದ್ದಾರೆ. ಸ್ವಾಮಿಗಳ? ಸ್ವಾಮೀಜಿನ? ಯಾರಮ್ಮ ಸ್ವಾಮಿಗಳು? ಯಾರೋ ಒಬ್ರು ಹೇಳಿದ್ದಾರೆ ಬಿಡಮ್ಮ. ನನಗ್ಯಾರು ತೊಂದರೆ ಕೊಡ್ಬೇಡಿ, ನಾನ್ ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಏನೋ ಹೊಸ್ದಾಗಿ ಈ ಬುದ್ಧಿ ಯಾವತ್ತಿಂದನೋ? ಅವರು ಕಾಣಿಸ್ದಾಗಿಂದ. ಅವರು ಅಂದ್ರೆ? ಅದೇ ಅನುಪಮ, ಸ್ವಾಮೀಜಿ. ಅಕ್ಕನ ವರ್ತನೆ ನೋಡ್ತಿದ್ರೆ ಏನೋ ವಿಚಿತ್ರವಾಗಿದೆಯಲ್ಲ. ನನ್ನಲ್ಲಿ ಗೊತ್ತಿಲ್ದಿರೋ ತೇಜಸ್ಸು, ಮುಖದಲ್ಲಿ ಕಾಂತಿ ಕಾಣಿಸ್ತಿದೆ ಅಲ್ವಾ? ಅಷ್ಟೇ, ನನ್ನಂತ ಒಳ್ಳೆ ಭಕ್ತರಿಗೆ ಸ್ವಾಮೀಜಿ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ನೀನೇನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಬಂದ್ರ ಪಲ್ಲವಿ, ನಿಮ್ ಮಾವನವ್ರಿಗೆ ಕುಡಿಯೋದಕ್ಕೆ ನೀರ್ ತಂದ್ಕೊಡು. ಸರಿ ಅತ್ತೆ. ಅಮ್ಮೋರೆ, ಬರ್ತಿರ್ಬೇಕಾದ್ರೆ ದಾರಿಲಿ ಆ ಸಂಪದಮ್ಮ ಕಾಣಿಸಿದ್ರಮ್ಮ. ಎಲ್ ಕಾಣಿಸಿದ್ಲೋ? ಏನ್ ಮಾಡಿದ್ಲೋ? ನಮ್ಮಪ್ಪನ್ ಕಾಲ್ ಹಿಡ್ಕೊಂಡ್ಲಾ ಏನು? ಇಲ್ಲಮ್ಮ, ಜೀವನ ಮಾಡೋದಕ್ಕೆ ರೋಡಲ್ಲಿ ಕಸ ಗುಡಿಸ್ತಾ ಇದ್ರಮ್ಮ. ಏನ್ರಿ ಅವನ್ ಹೇಳ್ತಿರೋದು ನಿಜನಾ? ನಿಜನೇ ಪಾರ್ವತಿ. ರೋಡಲ್ಲಿ ರೋಡ್ ಗುಡ್ಸೋರ್ ಜೊತೆ ಸೇರಿ ರೋಡ್ ಗುಡಿಸ್ತಾ ಇದ್ದಾಗ ನೋಡ್ದೆ. ಅವಳು ಗರ್ಭಿಣಿ ಅಲ್ವಾ? ಮಾಡಿರೋ ಪಾಪಗಳು ಸುಮ್ನೆ ಬಿಡತ್ತಾ? ಅವರಿಬ್ರು ಸೇರ್ಕೊಂಡು ನಮ್ಗೆಲ್ಲ ಎಷ್ಟು ಕಷ್ಟ ಕೊಟ್ರು. ಸಂಪದ ಆ ಕೆಲಸ ಮಾಡೋದು ಅಂದ್ರೆ ಏನು? ಎಲ್ರ ಆಸ್ತಿ ಮೇಲೂ ಆಸೆ ಪಟ್ಟು ಅವ್ರ ಬದುಕನ್ನೇ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತಿನ್ ಮುಂದಕ್ಕೆ ಬದುಕ್ ಸಾಗ್ಬೇಕಲ್ಲ. ಸಾಲ ಮಾಡ್ಕೊಂಡಲ್ಲ, ಕಷ್ಟಪಟ್ಟು ಬದುಕಬೇಕು ಅಂತ ಈಗ್ಲಾದ್ರೂ ತಿಳ್ಕೊಂಡಿದ್ದಾರೆ ಅನ್ಸತ್ತೆ. ಬುದ್ಧಿ ಬಂದಿದೆ ಅನ್ಸತ್ತೆ. ಸಂಪದ ರಸ್ತೆ ಗುಡಿಸ್ತಿದ್ರೆ ಅವನೇನ್ ಮಾಡ್ತಿದ್ದ? ಎಲ್ಲೋ ಒಂದ್ ಕಡೆ ಟೀ ಅಂಗಡಿ ಇಟ್ಕೊಂಡಿರ್ತಾನನ್ಸುತ್ತೆ. ಸರಿ, ಅವ್ರ ಬಗ್ಗೆ ನಮ್ಗೆ ಯಾಕೆ, ಬಿಟ್ಬಿಡಿ. ಅಷ್ಟೇ, ನಾವ್ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು. ನಾನಂತೂ ಮಾತಾಡ್ಲೇಬಾರ್ದು. ಇದೇನಕ್ಕ ಹೊಸ್ದಾಗಿ? ಹೀಗೆ ಇರ್ಬೇಕು ಅಂತ ಅವ್ರು ಹೇಳಿದ್ದಾರೆ ಕಣೋ. ಅವರು ಅಂದ್ರೆ ಯಾರು? ಒಬ್ರು ಸ್ವಾಮೀಜಿ ಬಿಡಮ್ಮ. ಸರಿ, ಏನು ಅಂದ್ರೆ ನೀವು ಕೈಕಾಲು ತೊಳ್ಕೊಂಡ್ ಬನ್ನಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಹಾ, ಅನುಪಮ, ಬೇಗ ಬಾ, ದೇವಸ್ಥಾನಕ್ಕೆ ಹೋಗೋಣ. ಸರಿ ಸರಿ, ನಡಿ.
ಹೇಳಿ ಚಿಕ್ಕಮ್ಮ. ನಾನ್ ಕೇಳಿಸ್ಕೊಂಡಿದ್ ನಿಜಾನ ಸಂಪದ? ಏನ್ ಕೇಳಿಸ್ಕೊಂಡ್ರಿ ಚಿಕ್ಕಮ್ಮ? ನೀನೇನು ರೋಡಲ್ಲಿ ಕಸ ಗುಡಿಸ್ತಿರೋರ್ ತರ ಮಾವನ್ ಕಣ್ಣಿಗೆ ಕಾಣಿಸೋದಂದ್ರೇನು? ನೀನ್ ಯಾಕೆ ರೋಡಲ್ಲಿ ಗುಡಿಸ್ತಿದ್ಯಾ? ಅವ್ರು ಯಾರನ್ನೋ ನೋಡಿ ನೀನು ಅಂತ ಅನ್ಕೊಂಡಿರ್ಬೇಕು. ಅವ್ರೇನ್ ಹಾಗ ಅನ್ಕೊಂಡಿಲ್ಲ. ಅಂದ್ರೆ ನಿಜವಾಗ್ಲೂ ನೀನ್ ರೋಡ್ ಗುಡಿಸ್ತಾ ಇದೀಯಾ? ತಪ್ಪೇನಿಲ್ಲ ಅಲ್ವಾ? ನಾವು ಬದುಕ್ಬೇಕು, ನಮ್ಮ ಮಗುನ ಬದುಕಿಸ್ಬೇಕು ಅಂದ್ರೆ ಯಾವುದೋ ಒಂದ್ ಕೆಲಸ ಮಾಡ್ಲೇಬೇಕು ಅಲ್ವಾ? ಸಂಪದ, ನಿನ್ ಬದುಕಲ್ಲಿ ಈ ತರ ಒಂದಿನ ಬರುತ್ತೆ ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ಕಷ್ಟ ಅನ್ನೋದು ಮನುಷ್ಯರಿಗೆ ಬರ್ದೆ ಮರಕ್ ಬರುತ್ತಾ? ನೀನ್ ಇಷ್ಟೊಂದು ಬದಲಾಗ್ತೀಯ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರಿ ಬಿಡು, ಅವ್ರುಗಳು ಮಾತಾಡೋದನ್ನ ಕೇಳಿಸ್ಕೊಂಡು ನಿಜಾನೋ ಇಲ್ವೋ ಅಂತ ತಿಳ್ಕೊಳಕ್ ಫೋನ್ ಮಾಡ್ದೆ. ಫೋನ್ ಇಡ್ತೀನಿ ಸಂಪದ, ಹುಷಾರು. ಏನೋ ಎಲ್ಲ ವಿಚಿತ್ರವಾಗೇ ನಡೀತಿದೆ. ಸಂಪದ ರೋಡ್ ಗುಡ್ಸೋದಂದ್ರೇನು? ಇಲ್ಲಿ ನಮ್ಮ ಅತ್ತಿಗೆ ಅನುಪಮ ಅಮ್ಮನ ದೇವಸ್ಥಾನಕ್ ಬಾ ಅಂತ ಕರ್ಕೊಂಡು ಹೋಗೋದಂದ್ರೇನು? ಪಲ್ಲವಿ, ಏನತ್ಗೆ? ನೀನು ಬಾ, ದೇವಸ್ಥಾನಕ್ಕೆ ಹೋಗೋಣ. ಸರಿ. ಏನಾಯ್ತು? ಆಫೀಸರ್, ಒಂದ್ ನಿಮಿಷ ನೋಡ್ತೀನಿರು. ನೀನು ಇಲ್ವಲ್ಲ, ಪಂಚರ್ ಆಗಿತ್ತು ಅಂತ ಕೊಟ್ಟಿದ್ದೆ, ವಾಪಸ್ ತಗೊಳ್ಳೋದು ಮರ್ತೋದೆ. ಛೇ. ಕಲ್ಯಾಣಿ, ಪಂಚರ್ ಆಗಿದೆ, ಇಲ್ಲೇ ಪಕ್ಕದಲ್ಲಿ ಮೆಕ್ಯಾನಿಕ್ ಇದ್ದಾನೆ, ಕರ್ಕೊಂಡು ಬರ್ತೀನಿ. ಸರಿ ಆಫೀಸರ್. ಎಕ್ಸ್ಕ್ಯೂಸ್ ಮೀ, ನನ್ನ ಕಾರು ಪಂಚರ್ ಆಗಿದೆ, ಪಂಚರ್ ಹಾಕ್ತೀರಾ? ಪಂಚರ್ ಆಗಿದ್ಯಾ? ಎಲ್ಲಿ?
ಆಗಿದೆ ನೋಡಿ. ಯಾಕೆ ಈ ಕೆಲಸ? ಬದುಕ್ಬೇಕಲ್ಲ ಶೌರ್ಯ. ಕೆಟ್ಟ ದಾರಿಲಿ ಬದುಕ್ಬೇಕಂದ್ರೆ ಹೇಗಾದ್ರೂ ಬದುಕ್ಬೋದು. ಆದರೆ ಒಳ್ಳೆ ತಂದಿಂದ ಬದುಕಬೇಕು ಅಂದ್ರೆ ಕಷ್ಟಪಡ್ಬೇಕಲ್ವಾ? ಅದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಎಲ್ಲಿ ಕೆಲಸ ಮಾಡ್ತಿದ್ಯಾ? ಈ ಹತ್ರದಲ್ಲೇ ಮೆಕ್ಯಾನಿಕ್ ಶಾಪ್ ಇದೆ. ಕಸ್ಟಮರ್ ಕಾರ್ ಸ್ಟೆಪ್ನಿ ಚೇಂಜ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೆ. ಅಷ್ಟರಲ್ಲಿ ನೀನು ಕಾಣಿಸ್ದೆ. ಸರಿ, ಇನ್ನು ನಿನ್ನ ಕಾರ್ಗೆ ಪ್ರಾಬ್ಲಮ್ ಇಲ್ಲ, ನೀನು ಹೋಗು. ಬೇಡ, ನಿನ್ನ ಹತ್ರ ದುಡ್ಡು ತೊಗೊಳೋದು ಸರಿ ಇಲ್ಲ. ಪರವಾಗಿಲ್ಲ, ನಾನು ಬಂದಿದ್ದು ಅವ್ರ ಕೆಲಸಕ್ಕೋಸ್ಕರ. ಅವ್ರ ಟೈರ್ ಚೇಂಜ್ ಮಾಡಿದ್ದಕ್ಕೆ 200 ರೂಪಾಯಿ ಕೊಟ್ಟಿದ್ದಾರೆ, ಅಷ್ಟು ಸಾಕು. ಸರಿ, ಫ್ರೀಯಾಗಿ ಏನು ಬೇಡ ಬಿಡು. ನನ್ನ ಕಾರಿಗೆ ಪಂಚರ್ ಹಾಕಿದ್ಯಲ್ಲ, ಅದಕ್ಕಿಟ್ಕೋ. ನನ್ನ ಕಷ್ಟನ ಗುರುತಿಸಿದ್ದಕ್ಕೆ ಥ್ಯಾಂಕ್ಸ್ ಶೌರ್ಯ. ನೀವು ಎಲ್ಲದನ್ನು ನೋಡ್ತೀರಾ, ಎಲ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ. ಅದಕ್ಕೆ ನೀವು ಚೆನ್ನಾಗಿರ್ತೀರಾ. ಯಾವಾಗಲೂ ನೀವು ಚೆನ್ನಾಗಿರ್ಬೇಕು. ಥ್ಯಾಂಕ್ಸ್ ಶೌರ್ಯ. ಬರ್ತೀನಿ ಶೌರ್ಯ. ಆಫೀಸರ್, ಸಿದ್ದುನಾ? ಹೌದು, ಸಿದ್ದುನೇ. ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅವತ್ತು ಸ್ಪರ್ಧೆ ಪರೀಕ್ಷೆ ಅಂತೆಲ್ಲ ಹೇಳಿದ್ರು. ನಾವ್ ಅನ್ಕೊಂಡ್ವಿ ನೀವೇ ನಾಯಕಿ ಆದ್ರೆ ಚೆನ್ನಾಗಿರುತ್ತೆ ಅಂತ. ಕೊನೆಗೆ ನೀವೇ ಆಗಿದ್ದೀರಾ. ತುಂಬಾ ಸಂತೋಷ ಅಮ್ಮ. ಬರ್ತೀವಮ್ಮ. ಸರಿಮ್ಮ, ಹೋಗ್ಬಿಟ್ ಬನ್ನಿ. ನೋಡಿದ್ರಾತಿಗೆ ನಿಮಗ್ ಸಿಗ್ಬೇಕಾಗಿರೋ ಗೌರವ ಎಲ್ಲ ಆ ಅನುಪಮ ಅಮ್ಮನೆ ಕಿತ್ಕೊಂಡ್ಬಿಟ್ರು. ನೀನೇನ್ ಚಾಡಿ ಹೇಳೋ ಅವಶ್ಯಕತೆ ಇಲ್ಲ, ನನ್ಗೂ ಕಾಣಿಸ್ತಿದೆ. ನೋಡು ದಯಾ, ನಾನು ಭೂಲೋಕದಲ್ಲಿರುವ ಈ 1 ವಾರ ನಿನಗೆ ಮಾತ್ರ ಕಾಣಿಸಿಕೊಳ್ಳುತ್ತೇನೆ. ನಿನ್ನೊಂದಿಗೆ ಮಾತ್ರ ಮಾತನಾಡುತ್ತೇನೆ. ನೀನು ಬಹಳ ಸೌಮ್ಯವಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು. ಯಾಕೆ ಸ್ವಾಮಿ? ಆಗಲೇ ನಿನಗೆ ಸಂಪೂರ್ಣ ವೈಭವ ಸಿಗೋದು. ಈ ಮನೆಗೆ ಮಹಾರಾಣಿ ಆಗೋದು. ಏನಂದೆ? ಮತ್ತೆ ಹೇಳು. ಅದೇ ಅತಿಗೆ ನಿಮಗ್ ಸಿಗ್ಬೇಕಾಗಿರೋ ಗೌರವ ಎಲ್ಲ ಆ ಅನುಪಮ ಅಮ್ಮ ಕಿತ್ಕೊಂಡ್ಬಿಟ್ರು. ಎಲ್ರೂ ಅವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾರೆ. ತಪ್ಪೇನೂ ಇಲ್ಲ.